ಕ್ರಿಶ್ಚಿಯನ್ ಪರ ಬಳಕೆ ವಿಷಯಕ್ಕೆ ಸಂಬಂಧಪಟ್ಟಂಗ ರಾಜ್ಯಪಾಲ ತಮ್ಮ ಪತ್ರ ಮರುಪರಿಶೀಲನೆ ಮಾಡಿ ಸಾಮಾಜಿಕ ವ್ಯವಸ್ಥೆ ಹಾಳಾಗ್ತದೆ ಅಂತ ಹೇಳಿ ಯಾರು ರಾಜ್ಯಪಾಲ ಬಿಜೆಪಿ ಅವರು ಕೊಟ್ಟಿರ್ತಕ್ಕಂಥ ಲೆಟರ್ ಕಳಿಸಿದ್ದಾರೆ. ಅವರೇ ಹೇಳಿರೋದಲ್ಲ ಇದು. ಬಿಜೆಪಿ ಅವರು ಲೆಟರ್ ಕೊಟ್ಟಿದ್ದಾರೆ ನಿಮಗೆ, ಅವ್ರು ನನ್ಗೆ ಕಳಿಸಿದ್ದಾರೆ. ನೋಡಿ ಇದನ್ನ ಪುನಃ ಅದನ್ನೇ ಹೇಳಿದ್ರೇನೆ ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾ ಕೂತ್ಕೊಳ್ಳ ಬಿಜೆಪಿ ಅವ್ರಿಗೆ. ಏಯ್ ಪ್ರಶ್ನವ್ ನೀನ್ ಪ್ರಶ್ನವ್ನ ಬಾ ಮುಂದಕ್ಕೆ ಬಾ. ಏನು ಕೇಳು. ಜಾತಿಯಲ್ಲೇ ಹೊಡಿತೀವಿ ನಾವು. ಜಾತಿ ಒಡೆಯ ಪ್ರಶ್ನೆನೇ ಇಲ್ಲ. ನಿನ್ ಜಾತಿ ನೀನು ಇದೆಯಾ? ನಿನ್ಗೆ ನಿನ್ನ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ, ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ, ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ. ಹೆಂಗೆ ಮಾಡೋದು? ಹೆಂಗಪ್ಪ ಮಾಡೋದು ಹೇಳು ನೀನೆ. ಪುನಃ ಗೊಂದಲ. ನಿನ್ಗೆ ಕ್ಲಾರಿಟಿ ಇಲ್ಲ. ನೀನೇನೋ ಸುಮ್ನೆ ಪ್ರಶ್ನೆ ಕೇಳ್ಬೇಕು ಅಂತ ಇದೆಯಾ, ಕೇಳ್ತಾ ಇದೆಯಾ? ಯಾರೋ ಹೇಳ್ದದನ್ನ ಕೇಳ್ತಾ ಇದೆಯಾ? ಹೌದು, ಸತ್ಯ ಹೇಳಿದ್ದಾರೆ. ಅವರು 6,000 ಚಿಲ್ಲರೆ ವೋಟರ್ಸ್ ನ ಕೈ ಬಿಟ್ಟಿದ್ದಾರೆ. ಅವರು ಕೈ ಬಿಟ್ಟಿರೋರ್ನು ಬಂದು ಅದಕ್ಕೆ ಅವರು ನಿಮ್ಮ ಮೀಡಿಯಾ ಇದರಲ್ಲಿ ಸಂದರ್ಶನ ಇದು ಮಾಡುವಾಗ, ಮೀಡಿಯಾ ಮಾಧ್ಯಮ ಗೋಷ್ಠಿ ಮಾಡುವಾಗ ಹೇಳಿದ್ದಾರೆ. ಅವ್ರು ಯಾರ್ಯಾರು ಕೈ ಬಿಟ್ಟಿರೋರು ಅವ್ರ ಕೈಲಿ ಹೇಳಿಸಿದ್ದಾರೆ. ಎಲ್ಲ ನೋಡಪ್ಪ, ಅದಕ್ಕೆ ಆಳಂದಲಾಗಿರ್ತಕ್ಕಂಥ ಮತಗಳ್ಳತನ ಇದೆಯಲ್ಲ, ಅದ್ರ ಬಗ್ಗೆ SIT ತನಿಖೆ ಆಗ್ತದೆ. ನಾನ್ ಮಾಡಿರೋದಲ್ಲ. ಸುಮ್ನೆ ನೀವು ಏನೇನೋ ಕೇಳ್ತಿರಲ್ಲ, ನಿಮ್ಗೆ ಹಿನ್ನೆಲೆ ಗೊತ್ತಿರಲ್ಲ, ಮಾಡಲ್ಲ. ಬಿಜೆಪಿ ಅವರು ಇದ್ದಾಗ್ಲೇನೆ ಕುರುಬ ಸಮಾಜನ ST ಸೇರಿಸ್ಬೇಕು ಅಂತ ಅವರೇ ಶಿಫಾರಸ್ ಮಾಡಿದ್ರು ಬಿಜೆಪಿ ಅವರು. ನಿಮ್ಗೆ ಗೊತ್ತಾದು? ನಿಮ್ಗೆ ಗೊತ್ತೇನ್ರಿ ಅದು? ಓಲಿ ನಿಮ್ಗೆ ಗೊತ್ತಾದು? ಯಾರು ಮಾಡಿದ್ರು ಇದು ಅಂತ ಗೊತ್ತಾ? ಈಶ್ವರಪ್ಪ ನಮ್ಮ ಸ್ವಾಮೀಜಿ ಅವರು ಮಾಡಿದ್ದದು ಬಿಜೆಪಿ ಅವ್ರ ಕಾಲದಲ್ಲಿ. ಅವ್ರು ಶಿಫಾರಸ್ ಮಾಡಿದ್ರು, ಗೊತ್ತಾಯ್ತಾ? ಅವ್ರು ವಾಪಸ್ ಕಳಿಸಿದಾರೆ ಕೇಂದ್ರ ಸರ್ಕಾರದವರು. ಈಗ ಉತ್ತರ ಕೊಡ್ಬೇಕು, ಅವ್ರು ಕ್ಲಾರಿಫಿಕೇಶನ್ ಕೊಡ್ಬೇಕಷ್ಟೇ, ಗೊತ್ತಾಯ್ತಾ? ಆಮೇಲೆ ಈ ST ಸೇರ್ಸೋದು ಬಿಡೋದು ಅಂತ ತಗೊಳ್ಳವ್ರು ಯಾರೋ ತೀರ್ಮಾನನ? ಯಾರ್ರೀ? ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರ ಅಲ್ಲ. SC ಸೇರ್ಸೋದು, ST ಸೇರ್ಸೋದು ಅವೇನಾದ್ರು ಇದ್ರೆ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತಗೊಳ್ಳೋದು. ಬೆಳೆ ಹಾನಿ ಜಾಯಿಂಟ್ ಸರ್ವೆ ಮಾಡಿಸ್ತಾ ಇದ್ದೀವಿ. ಸರ್ವೆ ಆದ ತಕ್ಷಣನೇ ಕೊಡ್ತೀವಿ, ದುಡ್ಡಿಗೆ ತೊಂದರೆ ಇಲ್ಲ. ನೀನು ಪ್ರಶ್ನವನ್ನ ಹಾನಿಯಾಗಿದ್ರೆ ಅದು ಸರ್ವೆ ಮಾಡಿಸ್ತೀವಿ. ಎಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಗೊತ್ತಾದ್ಮೇಲೆ ಪರಿಹಾರ ಕೊಡ್ತೀವಿ. ನಿಮ್ದು ಮುಗೀತದ? ಮಂಗಳವಾರ ಇವ್ರದ್ದು ಮುಗೀತದಂತೆ. ಧಾರವಾಡದ ಈಗಾಗಲೇ ಮುಗಿದಿದೆ, ಗದಗದ್ದು ಕೂಡ ಮುಗಿತಾ ಇದೆ ಮಂಗಳವಾರ. ಈಗ ಮಳೆ ಈ ಸಾರಿ ಜಾಸ್ತಿ ಆಗಿದೆ, ಹೋದ ವರ್ಷ ಜಾಸ್ತಿ ಆಗಿದೆ ಅಲ್ವಾ? ಆಗಿದೆ ಇಲ್ವಾ? ಆಗಿದೆ ಇಲ್ಲ? ನಿಮ್ ಗದಗಿನಲ್ಲಿ ಜಾಸ್ತಿ ಮಳೆ ಆಗಿದೆಯಾ ಇಲ್ಲ? ಮಳೆ ಆಗಿರೋದ್ರಿಂದ ರೋಡ್ಗಳು, ರಸ್ತೆಗಳು ಸ್ವಲ್ಪ ಕೆಟ್ಟೋಗಿದ್ದಾವೆ, ಗುಂಡಿ ಬಿದ್ದಿದ್ದಾವೆ. ನಿಜ. ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರು, ಬೇರೆ ರಾಜ್ಯದ್ದು ಕೂಡ ಮೀಟಿಂಗ್ ಮಾಡ್ತೀನಿ. ಅಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದಾವೆ, ಸಂಚಾರಕ್ಕೆ ತೊಂದರೆ ಇದೆ, ಅಲ್ಲಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ನೀವು ಬರ್ಕಳ್ರಿ, ಬಿಜೆಪಿ ಅವರು ಇರುವಾಗ 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ,
ಒಂದು ದಿನನೂ ಗುಡ್ಡಿ ಮುಚ್ಚೆ ಕೆಲಸ ಮಾಡಿ ರಸ್ತೆನೂ ಮಾಡಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.